ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಸಂದೀಪ್. ಹೈದರಾಬಾದ್ ವಿರುದ್ಧ ಬೆಂಗಳೂರು ತಂಡದ ಯಾವ 11 ಆಟಗಾರರು ಈ ಒಂದು ಪಂದ್ಯದಲ್ಲಿ ಆಡಬಹುದು? IPLನ ಹಾಲಿ ಚಾಂಪಿಯನ್ಸ್ ಆದಂತಹ ಹೈದರಾಬಾದ್ ತಂಡವು ಬೆಂಗಳೂರು ತಂಡದ ವಿರುದ್ಧ ಈ ಒಂದು IPL 10ರ ಉದ್ಘಾಟನಾ ಪಂದ್ಯದಲ್ಲಿ ಏಪ್ರಿಲ್ 5 ಅಂದರೆ ಇವತ್ತಿನಿಂದ ಹೈದರಾಬಾದ್ನಲ್ಲೇ ಸೆಣಸಾಡ್ತಾ ಇದೆ. ಈ ಮೂಲಕ IPL 2017ಕ್ಕೆ ಚಾಲನೆ ಸಿಗ್ತಾ ಇದೆ. ಬೆಂಗಳೂರು ತಂಡಕ್ಕೆ ಒಂದು ಗಾಯಾಳುಗಳ ಸಮಸ್ಯೆ ಕಾಡ್ತಾನೆ ಇದೆ. ಆದ್ರಿಂದ 11 ಜನರ ಬೆಂಗಳೂರು ತಂಡ ಯಾವ ರೀತಿ ಇರುತ್ತೆ ಅಂತ ಎಲ್ಲರಲ್ಲೂ ಒಂದು ಕುತೂಹಲ ಇದ್ದೇ ಇದೆ. ಆರಂಭಿಕ ಆಟಗಾರ KL ರಾಹುಲ್, ನಾಯಕ ವಿರಾಟ್ ಕೊಹ್ಲಿ, ಸರ್ಫರಾಜ್ ಖಾನ್, ಮಿಚೆಲ್ ಸ್ಟಾರ್ಕ್ ಹಾಗೂ AB ಡಿವಿಲಿಯರ್ಸ್ ಅನುಪಸ್ಥಿತಿಯಲ್ಲಿ ಬೆಂಗಳೂರು ತಂಡ ತನ್ನ ಚೊಚ್ಚಲ ಪಂದ್ಯವನ್ನು ಆಡ್ತಾ ಇದೆ. ಆಸ್ಟ್ರೇಲಿಯಾದ ಆಲ್ರೌಂಡರ್ ಶೇನ್ ವ್ಯಾಟ್ಸನ್ ಅವರು ತಂಡವನ್ನ ಮುನ್ನಡೆಸ್ತಾ ಇದ್ದಾರೆ. ಈ ಬಾರಿ ಬೆಂಗಳೂರು ತಂಡದ ಬೌಲಿಂಗ್ ಬಲಿಷ್ಠ ಆಗಿದೆ. ಗಾಯಾಳುಗಳ ಸಮಸ್ಯೆಯಿಂದ ಬ್ಯಾಟ್ಸ್ಮನ್ಗಳ ಕೊರತೆ ಕಾಣ್ತಾ ಇದೆ. ಸ್ಫೋಟಕ ಬ್ಯಾಟ್ಸ್ಮನ್ಗಳಾದ ಕ್ರಿಸ್ ಗೇಲ್, ಕೇದಾರ್ ಜಾಧವ್ ಹಾಗೂ ಶೇನ್ ವ್ಯಾಟ್ಸನ್ ಅವರು ಕೆಲವು ಪಂದ್ಯಗಳ ತನಕ ಹೆಚ್ಚಿನ ಜವಾಬ್ದಾರಿಯನ್ನ ಹೊರಬೇಕಾಗಿದೆ ಮತ್ತು ಸ್ಫೋಟಕ ಬ್ಯಾಟ್ಸ್ಮನ್ ಕ್ರಿಸ್ ಗೇಲ್ ಅವರ ಮೇಲೂ ಕೂಡ ಒಂದು ಹೆಚ್ಚಿನ ಜವಾಬ್ದಾರಿ ಇದ್ದೇ ಇರುತ್ತೆ. ಇದರ ಜೊತೆಗೆ ಅವರು 10,000 ರನ್ಗಳನ್ನ ಬರೆಯುವ ಉತ್ಸಾಹದಲ್ಲೂ ಕೂಡ ಇದ್ದಾರೆ. ಇನ್ನು ತಂಡದಲ್ಲಿ ಕೊಹ್ಲಿ ಅವರ ಅನುಪಸ್ಥಿತಿಯಲ್ಲಿ ಸ್ಫೋಟಕ ಬ್ಯಾಟ್ಸ್ಮನ್ ಟ್ರಾವಿಸ್ ಹೆಡ್ ಅವರು ಆಡ್ತಾ ಇದ್ದಾರೆ ಮತ್ತು KL ರಾಹುಲ್ ಹಾಗೂ AB ಡಿವಿಲಿಯರ್ಸ್ ಅನುಪಸ್ಥಿತಿಯಲ್ಲಿ ವಿಕೆಟ್ ಕೀಪರ್ ಆಗಿ ಕೇದಾರ್ ಜಾಧವ್ ಅವರು ಕಾರ್ಯವನ್ನ ನಿರ್ವಹಿಸ್ತಾರೆ. RCBಯಲ್ಲಿ ಗಾಯಾಳುಗಳ ಸಮಸ್ಯೆ ಹೆಚ್ಚಾಗಿರುವ ಕಾರಣ ಮನ್ದೀಪ್ ಸಿಂಗ್ ಅವರು ಕೂಡ ಈ ಒಂದು ಪಂದ್ಯದಲ್ಲಿ ಆಡುವಂತ ಚಾನ್ಸ್ ಸಿಗ್ತಾ ಇದೆ. ನಿಮ್ಗೆ ಅನ್ಸುತ್ತೆ ಒಂದು ಪಂದ್ಯದಲ್ಲಿ ಆಡುತ್ತಿರುವ ಆಟಗಾರರಿಗಿಂತ ಗಾಯಾಳುಗಳ ಸಮಸ್ಯೆ ಇರುವಂತ ಆಟಗಾರರೇ ಹೆಚ್ಚಾಗಿರುವಂಥದ್ದು ಯಾವ ರೀತಿ ಇರ್ಬೋದು ಈ ಒಂದು ಪಂದ್ಯ? ಯಾವ ರೀತಿ ಶೇನ್ ವ್ಯಾಟ್ಸನ್ ಅವರು ಒಂದು ಕ್ಯಾಪ್ಟನ್ಸಿಯನ್ನು ನಿರ್ವಹಿಸ್ತಾರೆ? ನಿಮ್ಗೆ ಇದ್ರ ಬಗ್ಗೆ ಅನ್ಸುತ್ತೆ ಅಂತ ಕೇಳಿದ್ರೆ ಕಾಮೆಂಟಲ್ಲಿ. ನಿಮ್ಗೆ ಏನಾದರೂ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ಬೇರೆ ವಿಡಿಯೋಗಳಿಗೆ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.